ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾರ್ಚ್ 1 ಶುಕ್ರವಾರ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಅದ್ರ ಜೊತೆಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ಮೂಮೆಂಟಮ್ ಯಾವ ರೀತಿ ಇರ್ಬೋದು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಮಂತ್ಲಿ ಎಕ್ಸ್ಪೈರಿ ಫೆಬ್ರವರಿ 29 ಅಂದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಲಿಂದನೇ ವಾಲಟಿಲಿಟಿ ಹಾಗೂ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ಆಫ್ಟರ್ 3 o'clock ಪುಟ್ ಸೈಡ್ ಅಲ್ಲಿ ಹಾಗೂ ಕಾಲ್ ಸೈಡ್ ಅಲ್ಲಿ ಎರಡೂ ಕಡೆ ಮೂಮೆಂಟಮ್ ಕೊಟ್ಟು ಎಂಡ್ ಆಫ್ ದ ಡೇ ನಿಫ್ಟಿ 22,000 ಮೇಲೆ ಹಾಗೂ ಬ್ಯಾಂಕ್ ನಿಫ್ಟಿ 46,000 ಮೇಲೆ ಕ್ಲೋಸಿಂಗ್ ನ ಕಂಡಿದ್ದಾವೆ. ಸೊ ಈ ಕ್ಲೋಸಿಂಗ್ ನಂತರ ಈಗ ನಾವು ಫಸ್ಟ್ ಮಾರ್ಚ್ ಮೂಮೆಂಟಮ್ ನ ನೋಡ್ಬೇಕು ಅಂತಂದ್ರೆ, ಈಗ ಹೊಸದಾಗಿ ಆಪ್ಷನ್ ಚೈನ್ ನೆಕ್ಸ್ಟ್ ಮಂತ್ ಇನ್ನೂ ಅಷ್ಟು ಕ್ಲಿಯರ್ ಆಗಿರಲ್ಲ, ಹಾಗಾಗಿ ನಾನು ಆಪ್ಷನ್ ಚೈನ್ ನ ಕವರ್ ಮಾಡಲ್ಲ. ಹಾಗೂ ಪ್ಯಾರಾಮೀಟರ್ಸ್ ಎಲ್ಲ ನಿನ್ನೆ ಲೆವೆಲ್ ಅಲ್ಲಿ ಇದಾವೆ. ಸೊ ಜಸ್ಟ್ ಟೆಕ್ನಿಕಲಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂತ ಹೇಳ್ತಾ ಹೋಗ್ತೀನಿ. ಸೊ ನಿಫ್ಟಿ ಕ್ಲೋಸಿಂಗ್ 22,042 ಹತ್ರ ಬಂದಿದೆ. ಸೊ 22,042 ಹತ್ರ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಬಂದ ಅಪ್ ಕಾರಣ ಇಲ್ಲಿ ಆವರೇಜ್ ಕ್ಲೋಸಿಂಗ್ 21,982 ಹತ್ರ ಬರ್ತಾ ಇದೆ. ಸೊ ನಿಫ್ಟಿ ಏನಾದ್ರೂ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಕೂಡ ನಿಫ್ಟಿಗೆ ಮೇಲೆ ಈ 10 ಡೇ ಮೂವಿಂಗ್ ಆವರೇಜ್ ಇದು ಈಗ ಬರ್ತಾ ಇರೋದು 22,045 ಹತ್ರ. ಸೊ ಈ ಲೆವೆಲ್ ಅಲ್ಲಿ ನಿಫ್ಟಿಗೆ ಸದ್ಯಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ. ಸೊ ನಿಫ್ಟಿಗೆ ನಾವು ಈ ಲೆವೆಲ್ ಅಲ್ಲಿ ಪುಟ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಸ್ಟಾಪ್ ಲಾಸ್ 22,070 ಇಲ್ಲಿ ನಾವು ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಸೊ ಇಲ್ಲಿಂದ ನಿಫ್ಟಿನಲ್ಲಿ ಏನಾದ್ರು ಡೌನ್ ಮೂಮೆಂಟಮ್ ಬಂದ್ರೆ ನಿಫ್ಟಿಗೆ ಮೊದಲನೇ ಸಪೋರ್ಟ್ 21,900 ಹತ್ರ ಇರುತ್ತೆ. ಇದನ್ನು ಬ್ರೇಕ್ ಆಗಿ ಹೋದ್ರೆ ನಿಫ್ಟಿ 21,800 ಹಾಗೂ ಇನ್ನೂ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಪುಟ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ನಮ್ಮ ಸ್ಟಾಪ್ ಲಾಸ್ ನ ಎವ್ರಿ 50 ಪಾಯಿಂಟ್ಸ್ ಮೂಮೆಂಟಮ್ ಗೆ ಟ್ರೇಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ನಾವು ನಿಫ್ಟಿನಲ್ಲಿ ಆದಷ್ಟು ಡೌನ್ ಮೂಮೆಂಟಮ್ ನ ಕ್ಯಾಚ್ ಮಾಡಬಹುದು. ಇನ್ನು ನಿಫ್ಟಿ 22,070 ಈ ಪಾಯಿಂಟ್ ಏನಿದೆ ಇದ್ರ ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ನಾವು ಅಗೇನ್ ಸಿ ಪೊಸಿಷನ್ಸ್ ನ ತಗೋಬಹುದು. ಕೆಳಗಡೆ 22,042 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಸ್ಟಾಪ್ ಲಾಸ್ ಇಟ್ಕೊಂಡು ನಿಫ್ಟಿನಲ್ಲಿ ಬರೋ ಅಪ್ ಮೂವ್ ಟುವರ್ಡ್ಸ್ 22,175 ಇಂದ 200 ಈ ಲೆವೆಲ್ ವರೆಗೆ ನಾವು ಶುಕ್ರವಾರ ದಿನ ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ನಿಫ್ಟಿ ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಲೋವರ್ ಲೆವೆಲ್ ಅಲ್ಲಿ ಆದಷ್ಟು ಕಾಲ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 46,277 ಇದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ ನ ನೋಡಿದ್ರೆ 46,120 ಹತ್ರ ಬರ್ತಾ ಇದೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ಆಗಿ 10 ಡೇ 20 ಡೇ ಹಾಗೂ 50 ಡೇ ಮೂವಿಂಗ್ ಆವರೇಜಸ್ ಗಳು ಇದಾವೆ. ಸೊ ಬ್ಯಾಂಕ್ ನಿಫ್ಟಿಗೆ ಹೈಯರ್ ಲೆವೆಲ್ ಅಲ್ಲಿ 46,400 ವರೆಗೂ ರೆಸಿಸ್ಟೆನ್ಸ್ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 46,400 ಅಥವಾ 46,450 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಪುಟ್ ಪೊಸಿಷನ್ಸ್ ನ ಸ್ಟಾರ್ಟಿಂಗ್ ಆಫ್ ದ ಡೇ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ತಗೋಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ಗೆ ಅಗೇನ್ 45,800 ಹತ್ರ ಮೊದಲನೇ ಸಪೋರ್ಟ್ ಇರುತ್ತೆ. ಇದನ್ನು ಬ್ರೇಕ್ ಆಗಿ ಹೋದ್ರೆ ಬ್ಯಾಂಕ್ ನಿಫ್ಟಿ ಟುವರ್ಡ್ಸ್ 45,200 ಹಾಗೂ 45,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ 46,400 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಕೆಳಗಡೆ 46,300 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಅಪ್ ಮೂವ್ ಅಗೇನ್ 47,000 ಹಾಗೂ ಟುವರ್ಡ್ಸ್ 47,500 ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿಗೆ 46,400 ಇಂದ ಕೆಳಗಡೆ 46,200 ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ 46,200 ಕೆಳಗಡೆ ಬರ್ತಿದ್ದಂಗೆ ಪುಟ್ಟು ಹಾಗೂ 46,400 ಮೇಲೆ ಹೋಗ್ತಿದ್ದಂಗೆ ಕಾಲು ಪೊಸಿಷನ್ಸ್ ನ ನಾವು ತಗೋಬಹುದು. ಸೊ ಇದು ಬ್ಯಾಂಕ್ ನಿಫ್ಟಿ ಆಯ್ತು. ಈಗ ನಾವು ಫೈನಲ್ ಆಗಿ ವೀಕ್ಲಿ ಎಕ್ಸ್ಪೈರಿ ಇರೋ ಸೆನ್ಸೆಕ್ಸ್ ಲೆವೆಲ್ಸ್ ನ ನೋಡೋಣ. ಸೆನ್ಸೆಕ್ಸ್ ತನ್ನ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಅರೌಂಡ್ 72,639 ಹತ್ರ ಕ್ಲೋಸ್ ಆಗಿದೆ. ಆದ್ರೆ ಸೆನ್ಸೆಕ್ಸ್ ಅಲ್ಲಿ ಕೂಡ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 72,500 ಹತ್ರ ಬರ್ತಾ ಇದೆ. ಸೊ ಸೆನ್ಸೆಕ್ಸ್ ಕೂಡ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೆ ಮೇಲೆ 72,700. ಸೊ ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಸೆನ್ಸೆಕ್ಸ್ ಅಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ಗೆ 72,000 ಹತ್ರ ಸಪೋರ್ಟ್ ಇರುತ್ತೆ. ಸೊ 72,000 ನ ಕೂಡ ಬ್ರೇಕ್ ಆದ್ರೆ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆ ಸಮಯದಲ್ಲಿ ನಾವು ನಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಕೆಳಗಡೆ ಪುಟ್ ಪೊಸಿಷನ್ಸ್ ನ ಹೋಲ್ಡ್ ಮಾಡಬಹುದು. ಇನ್ನು ಸೆನ್ಸೆಕ್ಸ್ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್
ಅದು ಈ ಲೆವೆಲ್ ಅಲ್ಲಿ 73,200 ವರೆಗೆ ಮೊದಲನೇ ಟಾರ್ಗೆಟ್ ಇರುತ್ತೆ. ಇದ್ರ ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ 73,600 ಇಂದ 800 ಲೆವೆಲ್ಸ್ ನ ಕೂಡ ನಾವು ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಹಾಗೂ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದಲ್ಲದೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಆಂಜಲ್ ಒನ್ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.